ಜಿಲ್ಲಾ ಬಿಜೆಪಿಯಲ್ಲಿ ಇನ್ನೂ ಕೂಡ ಭಿನ್ನಮತ ಮುಗಿದಿಲ್ಲ. ಪ್ರಹ್ಲಾದ್ ಜೋಶಿಗೆ ರೇಣುಕಾಚಾರ್ಯ ಲಿಖಿತ ಮೂಲಕದಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಎಂಪಿ ಚುನಾವಣೆ ಸೋಲಿಗೆ ತಾವು ಕಾರಣ ಎಂಬ ಆರೋಪ ಅವರ ಮೇಲಿದೆ. ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ರೇಣುಕಾಚಾರ್ಯ ಅವರು. ಎಂಪಿ ಚುನಾವಣೆ ಸೋಲಿಗೆ ಸಿದ್ದೇಶ್ವರ್ ಅವರೇ ಕಾರಣ. ಪ್ರಹ್ಲಾದ್ ಜೋಶಿ ಎದುರು ಹೀಗೆ ಹೇಳ್ತಾ ಇರುವಂತದ್ದು ರೇಣುಕಾಚಾರ್ಯ ಅವರು. ಶೀಘ್ರದಲ್ಲೇ ಎಲ್ಲರನ್ನ ಒಟ್ಟಾಗಿ ಸೇರಿಸಿ ಮತ್ತೊಂದು ಸಭೆ ನಡೆಸ್ತಾರೆ. ರೇಣುಕಾಚಾರ್ಯ, ಸಿದ್ದೇಶ್ವರ್, ಬಿಪಿ ಹರೀಶ್ ಜೊತೆ ಸಭೆ ಮಾಡೋದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರೇಣುಕಾಚಾರ್ಯ ಅಂಡ್ ಸಿದ್ದೇಶ್ವರ್ ಟೀಮ್ ಆಗಿದೆ ಈಗ ದಾವಣಗೆರೆಯಲ್ಲಿ. ಎಂಪಿ ಚುನಾವಣೆಯಲ್ಲಿ ಏನ್ ಬಿಜೆಪಿಗೆ ಸೋಲಾಯ್ತು, ಈ ಸೋಲಿಗೆ ರೇಣುಕಾಚಾರ್ಯನೇ ಕಾರಣ ಅನ್ನೋ ಆರೋಪ ಇದೆ. ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟಿದ್ದಾರೆ ಇದೀಗ ಜೋಶಿಗೆ. ಎಲ್ಲರನ್ನ ಒಗ್ಗೂಡಿಸೋ ಪ್ರಯತ್ನ ಜೋಶಿ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಈ ರೀತಿಯಾದ ಭಿನ್ನಮತ ಇದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹಿನ್ನಡೆ ಆಗ್ತಾ ಹೋಗುತ್ತೆ ಬಿಜೆಪಿಗೆ. ಈ ಒಗ್ಗಟ್ಟನ್ನ ಹೇಗಾದ್ರೂ ಮಾಡಿ ಹಾಗೆಯೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಕ್ರಮ ಕೈಗೊಳ್ತಾ ಇರುವಂತದ್ದು. ಈ ಭಿನ್ನಮತಗಳನ್ನೆಲ್ಲವೂ ಕೂಡ ಶಮನ ಮಾಡೋ ಕೆಲಸಕ್ಕೆ ಮುಂದಾಗ್ತಾ ಇದೆ ಇದೀಗ. ಈ ದಾವಣಗೆರೆ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಿರುವಂತದ್ದು. ಏನ್ ಬಿಜೆಪಿಗೆ ಸೋಲಾಗಿದೆ ಈಗ, ಆ ಸೋಲಿಗೆ ಕಾರಣ ರೇಣುಕಾಚಾರ್ಯ ಅವರು ಅನ್ನೋ ಆರೋಪ ಒಂದ್ ಕಡೆ, ಮತ್ತೊಂದು ಕಡೆ ಈ ಸೋಲಿಗೆ ಕಾರಣ ಸಿದ್ದೇಶ್ವರ್ ಅವರು ಅಂತ ರೇಣುಕಾಚಾರ್ಯ ಟೀಮ್ ಅಥವಾ ರೇಣುಕಾಚಾರ್ಯ ಹೇಳ್ತಾ ಇರುವಂತದ್ದು. ಈ ಎರಡು ಏನು ಬಣ ರಾಜಕೀಯ ಅಥವಾ ಒಂದು ಕೋಲ್ಡ್ ವಾರ್, ಶೀತಲ ಸಮರ ನಡೀತಾ ಇದೆ ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ಅವರ ನಡುವೆ. ಇದನ್ನು ಶಮನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು ಪ್ರಹ್ಲಾದ್ ಜೋಶಿ ಅವರು. ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿ ಮತ್ತೊಂದು ಸಭೆ ಮಾಡುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಭೆ ಮಾಡೋದಾಗಿ ತಿಳಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ವರ್ಸಸ್ ಸಿದ್ದೇಶ್ವರ್ ಒಂದು ಗುಂಪು ರಾಜಕೀಯ ಆಗ್ತಾ ಇದೆ. ಅವ್ರ ಮೇಲೆ ಇವ್ರ ಕೆಸರೆರಚಾಟ, ಇವ್ರ ಮೇಲೆ ಅವ್ರ ಕೆಸರೆರಚುವಂಥದ್ದು. ಇನ್ನು ಎಂಪಿ ಚುನಾವಣೆಯ ಸೋಲಿಗೆ ಕಾರಣ ಸಿದ್ದೇಶ್ವರ್ ಅಂತ ರೇಣುಕಾಚಾರ್ಯ ಹೇಳ್ತಾರೆ, ರೇಣುಕಾಚಾರ್ಯ ಕಾರಣ ಅಂತ ಸಿದ್ದೇಶ್ವರ್ ಟ್ರೂಪ್ ಹೇಳ್ತಾ ಇರುವಂಥದ್ದು. ಈ ಒಂದು ಭಿನ್ನಮತ ಶಮನ ಮಾಡೋ ಕೆಲಸಕ್ಕೆ ಜೋಶಿ ಮುಂದಾಗ್ತಾ ಇದ್ದಾರೆ. ಶಮನ ಆಗುತ್ತಾ ಈ ಭಿನ್ನಮತ ಅಂತ? ದಾವಣಗೆರೆ ಲೋಕಸಭಾ ಆಗಿರ್ಬೋದು, ಅಸೆಂಬ್ಲಿ ಚುನಾವಣೆ ಕ್ಷೇತ್ರದಲ್ಲಿ ಸಾಕಷ್ಟು ವಿವಾದಗಳು ಉಂಟಾಗಿರುತ್ತೆ. ಪ್ರಮುಖವಾಗಿ ಬಿಜೆಪಿಯಲ್ಲಿ ಸೋಲಿಗೆ ಕಾರಣಗಳು ಹುಡುಕ್ತಾ ಹೋಗ್ತಾ ಇರೋದು. ಈ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಮಾಡ್ತಾ ಇರೋದು. ಸಿಎಂ ಸಿದ್ದೇಶ್ವರ್ ಅವರು ಎಂಪಿ ಎಲೆಕ್ಷನ್ ಚುನಾವಣೆ ಸೋಲಿಗೆ ಸಂದರ್ಭದಲ್ಲಿ ಅದು ರೇಣುಕಾಚಾರ್ಯ ಅವರು ಏನು ಒಳ ರಾಜಕೀಯ ಮಾಡಿರುವಂತದ್ದು, ಒಳ ಒಪ್ಪಂದದ ಮೇರೆಗೆ ನನ್ನ ಸೋಲಿಸುವ ಪ್ರಯತ್ನ ಮಾಡಿದ್ರು ಅಂತ ಕೂಡ ಸಿಎಂ ಸಿದ್ದೇಶ್ವರ್ ಈ ಹಿಂದೆ ಜೋಶಿ ಅವರು ಏನ್ ಮೀಟಿಂಗ್ ಕರೆದಿದ್ದು ಆ ಸಂದರ್ಭದಲ್ಲಿ ಜೋಶಿ ಅವರಿಗೆ ದೂರನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ದಾವಣಗೆರೆ ರಾಜಕೀಯ ವಿಚಾರದಲ್ಲಿ ಒಂದ್ ಕಡೆ ರೇಣುಕಾಚಾರ್ಯ ಟೀಮ್ ಅಂಡ್ ಸಿಎಂ ಸಿದ್ದೇಶ್ವರ ಟೀಮ್ ಅನ್ನುವ ರೀತಿಯಲ್ಲಿ ಬಿಜೆಪಿಯಲ್ಲಿ ಹಾಕಿರುವಂತದ್ದು. ಇದರಿಂದಾಗಿ ಅಲ್ಲಿ ಕೂಡ ರಾಜಕೀಯ ಆಗಿರ್ಬೋದು ಮತ್ತು ಪಕ್ಷದಲ್ಲೂ ಕೂಡ ಸಾಕಷ್ಟು ಹಿನ್ನಡೆ ಉಂಟಾಗಿರುವಂತದ್ದು. ಇದನ್ನು ಮನಗೊಂಡಂತ ಹೈಕಮಾಂಡ್ ಜೋಶಿ ಅವರನ್ನ ಕರೆಸಿ ಈ ಸಮಸ್ಯೆ ಇದೆ ಮತ್ತು ಅತೃಪ್ತರು ಮತ್ತು ರೆಬೆಲ್ಸ್ ಟೀಮ್ ಏನಿದೆ ಅವರನ್ನ ಸಮಸ್ಯೆಗಳನ್ನ ಬಗೆಹರಿಸುವ ಪ್ರಯತ್ನ ಮತ್ತು ಅದೇ ರೀತಿ ರೆಬೆಲ್ಸ್ ಟೀಮ್ಗೆ ಒಂದು ಬ್ರೇಕ್ ಹಾಕುವ ಪ್ರಯತ್ನ ಮಾಡಿ ಅಂತ ಕೂಡ ಸೂಚನೆ ಕೊಟ್ಟಿರೋದ್ರಿಂದ ಈಗಾಗಲೇ ಸಿಎಂ ಸಿದ್ದೇಶ್ವರ್ ಅವರ ಟೀಮ್ ಅನ್ನ ಕರೆಸಿ ಜೋಶಿ ಅವರು ಈ ಒಂದು ವಾರದ ಹಿಂದೆ ಕೂಡ ಎಲ್ಲ ಸಂಪೂರ್ಣವಾದಂತಹ ವಿವರಣೆಯನ್ನ ಪಡೆದಿದ್ರು. ಯಾಕೆ ಏನಾಯ್ತು, ಯಾಕೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ವಿರೋಧ ಮಾಡ್ತಿದ್ರ ಮತ್ತು ರೇಣುಕಾಚಾರ್ಯ ಟೀಮ್ ಅವರು ಯಾಕೆ ಆರೋಪಗಳನ್ನ ಮಾಡ್ತಾರೆ ಅಂತ ಸಂಪೂರ್ಣವಾಗಿ ವಿವರಣೆ ಪಡೆದು ಆ ಸಂದರ್ಭದಲ್ಲಿ ನನ್ನ ಸೋಲಿಗೆ ಕಾರಣ ವಿಜೇಂದ್ರ ಅಥವಾ ರೇಣುಕಾಚಾರ್ಯ ಅಂಡ್ ಟೀಮ್ ಕಾರಣ ಆಗಿರೋದು ಅಂತ ಆರೋಪವನ್ನ ಮಾಡಿದ್ರು. ಅದರಿಂದಾಗಿ ನಿನ್ನೆ ರೇಣುಕಾಚಾರ್ಯ ಅಂಡ್ ಟೀಮ್ ಅನ್ನ ಕರೆಸಿ ಮೀಟಿಂಗ್ ಅನ್ನ ಮಾಡಿದ್ರು ಜೋಶಿ ಅವರು. ಬಿಜೆಪಿ ಆಫೀಸಲ್ಲಿ ನಡೆದಂತಹ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂತದ್ದು. ಪ್ರಮುಖವಾಗಿ ಈ ದಾವಣಗೆರೆ ವಿಚಾರದಲ್ಲಿ ಯಾಕೆ ಸೋಲಿಗೆ ಕಾರಣ ಆಯ್ತು ಅಂತ ಕೂಡ ವಿವರಣೆಯನ್ನ ಕೇಳಿದಂತ ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅಂಡ್ ಟೀಮ್ ಸಿಎಂ ಸಿದ್ದೇಶ್ವರ್ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿರುವಂತದ್ದು.
ಈ ಹಿಂದೆ ಕೂಡ ನಮ್ಗೂ ಕೂಡ ಏನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರೆ ಬೇರೆ ಪಕ್ಷದವರಿಗೆ ಸಪೋರ್ಟ್ ಮಾಡಿದ್ರು, ಅದರಿಂದ ನಮ್ಗೆ ಸೋಲಿಗೆ ಕಾರಣ ಆಯ್ತು. ಅದನ್ನು ಹೊರತುಪಡಿಸ ನೋಡೋದಾದ್ರೆ ಕೇವಲವಾಗಿ ಅನಗತ್ಯವಾಗಿ ರಾಜ್ಯಾಧ್ಯಕ್ಷ ವಿರುದ್ಧ ಆಗಿರ್ಬೋದು ಮತ್ತು BSY ಕುಟುಂಬ ವಿರುದ್ಧ ಆರೋಪಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ನೀವು ಕಡಿವಾಣ ಹಾಕಬೇಕು. ಮತ್ತು ಅದೇ ರೀತಿಯಾಗಿ MP ಚುನಾವಣೆ ಅವರ ಸೋಲಿಗೆ ಅವರೇ ಕಾರಣ, ನಾವು ಯಾರು ಸೋಲಿಗೆ ಕಾರಣ ಅಲ್ಲ. ಯಾಕಂದ್ರೆ ಅವರು ಯಾವತ್ತೂ ಕೂಡ ಜನಗಳ ಬಳಿ ಹೋಗ್ತಾರಲ್ಲ, ಜನರ ಸಮಸ್ಯೆಗಳನ್ನ ಕೇಳಿದಾರಲ್ಲ, ಅದರಿಂದಾಗಿ ಅವ್ರಿಗೆ ಸೋಲಾಗಿದೆ ಅಂತ ಕೂಡ ನಿನ್ನೆ ಏನು ಮೀಟಿಂಗ್ ನಡೀತಾ ಅದ್ರ ಸಂದರ್ಭದಲ್ಲಿ ಕೂಡ ಆರೋಪಗಳನ್ನ ಮಾಡಿರೋದು ಆಗಿರುವಂತದ್ದು. ಇದರಿಂದಾಗಿ ಜೋಶಿ ಅವರು ಕೂಡ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿರೋದು, ಅದು ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡದೆ ಕೇವಲ ಪಕ್ಷ ಸಂಘಟನೆಗಾಗಿ ಕೆಲಸ ಮಾಡಿ ಏನೇ ಸಮಸ್ಯೆಗಳಿದ್ರು ಕೂಡ ಹೈಕಮಾಂಡ್ ನೇರವಾಗಿ ಭಾಗಿಸಿ ಇದನ್ನು ಹೊರತುಪಡಿಸಿ ಯಾರು ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡಬಾಡಿ ಅಂತ ಕೂಡ ನೇರವಾಗಿ ನಿನ್ನೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ವಿದ್ಯಾ. ಓಕೆ, ಧನ್ಯವಾದಗಳು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.